ಸಿಗುತ್ತೆ ಅಂಗಡಿ ಯಾವ ರೀತಿ ಇದೆ, ಸರ್ವಿಸ್ ಯಾವ ರೀತಿ ಸಿಗುತ್ತೆ ಏನು ಅಂತ ಸರ್? ಈ ಅಂಗಡಿಯಾಗ ಸರ್ವಿಸ್ ಚಲೋ ಇದೆ. ಹಾಂ 15 ವರ್ಷ ಆಯ್ತು ಸರ್ವಿಸ್ ಚಲೋ ಕೊಡೋದ. ಹಾಂ ನಾವಿಲ್ಲಿ ಕಸ್ಟಮರ್ ಟೈಮ್ ಇಲ್ಲೇ ಬರ್ತೇವೆ. ಹಾಂ ರೀ. ನಿಮ್ದು ಯಾವ್ರು ಸರ? ನಮ್ಮ ಭಾವನ್ ಸೌಂದತಿ. ಇಲ್ಲಿ ಸರ್ವಿಸ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನಿಮ್ಮ ಊರಿಂದ ಈ ಅಂಗಡಿಗೆ? 4 ಕಿಲೋಮೀಟರ್ ಆಗಿದೆ. 4 ಕಿಲೋಮೀಟ್ರ್. ಎಷ್ಟು ಹಳ್ಳಿ ಜನ ಇಲ್ಲಿ ಅಂಗಡಿಗೆ ಬರ್ತಾರೆ? 6 ಮಂದಿ ಬರ್ತಾರೆ. ಹಾಂ 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 ಎಲ್ಲ ಮಂದಿ ಇಲ್ಲಿ ಬರ್ತಾರೆ ಸರ್. ಸರಿ, ಸುಮಾರು ಹಾಂ ಎಷ್ಟು ಹಳ್ಳಿಗಳು ಬರ್ಬೋದು ಇಲ್ಲಿ? ಒಂದು 10 ಮ್ಯಾಗ ಸರ್ ಬರ್ತಾವ್ರೆ ಹಳ್ಳಿಗಳು. ಹಾಂ. ಕಸ್ಟಮರ್ ಬರ್ತಾರೆ. ಇವ್ರದ್ದು ಸರ್ವಿಸ್ ಅಂದರೆ ಏನೇ ಮೊಬೈಲ್ ರಿಪೇರಿ ಆದರೆ ಇವರೇ ಮಾಡಿ ಕೊಡ್ತಾರಾ ಅಥವಾ ನೀವು ಮತ್ತೆ ಬೇರೆ ಕಡೆ ಹೋಗ್ಬೇಕಂತ? ಇಲ್ಲ ಸರ್, ಎಲ್ಲ ಸರ್ವಿಸ್ ಇವ್ರಿಗೆ ಸಿಗ್ತಿದೆ. ಹಾಂ. ಆಫರ್ ಇದೆ, ಹಾಂ ರಿಪೇರಿ ಇದೆ, ಹಾಂ ಮಾರಾಟ ಇದೆ, ಎಲ್ಲ ಚಲೋ ಸರ್ವಿಸ್ ಚಲೋ ಇದೆ ಸರ್. ಓಕೆ ಸರ್. ಮತ್ತು ಮೊಬೈಲ್ ಜೊತೆ ಗಿಫ್ಟಿಂಗ್ ಕೊಡ್ತಾರೆ ಸರ್. ಹೌದ್ರಿ. ಇದು 12 ತಿಂಗಳ ಗಿಫ್ಟ್ ಆಫರ್ ಇದೆ. ಹೌದ್ರಿ. ಇಲ್ಲಿ ಸರ್ ಇಲ್ಲಿ ರಿಪೇರಿ ವಿಶ್ವಾಸಲೆ ಮಾಡ್ತಾರೋ, ಮತ್ತು ನಮ್ಮ ಮನೆಯ ಯಾರು ಭೀ ಸಣ್ಣ ಹುಡುಗರು ಬಂದ್ರೆ ಭೀ ಸರ್ವಿಸ್ ಚಲೋ ಕೊಡ್ತಾರೋ. ಹಾಂ. ಫೋನ್ ನಂಬರ್ ಏನು ಮಾಡಂಗಿಲ್ಲ ಸರ್. ಓಕೆ ಸರ್. ನಾವು ಭಾಳ ಅಂಗಡಿಗಳು ಇದಾವೆ. ಇಮ್ರಾನ್ ಗೋಯ್ ಅಂಗಡಿ ಅಂದ್ರೆ ಸರ್ ಸ್ಟಾರ್ ಮೊಬೈಲ್ ಸೆಂಟರ್ ಏನಿಟ್ಟಿಲ್ಲ, ಸರ್ವಿಸ್ ಚಲೋ ಕೊಡ್ತಾರೆ. ಎಲ್ಲ ನಾವು ಇಲ್ಲೇ ಬರ್ತೇವೆ. ಮನೆಯ ಹುಡುಗರು ಬಂದ್ರೆ ಸರ್ವಿಸ್ ಚಲೋ ಕೊಡ್ತಾರೋ, ಹೋಲ್ಸೇಲ್ ಕೊಡ್ತಾರೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಏನು ರೀ? ಅರ್ಷದ್ ನರಾಫ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ಇಲ್ಲಿ ಸರಿಸುಮಾರು ನಮ್ಮ ಒಂದು ಅಂಕ್ಲಿ ಗ್ರಾಮದಲ್ಲಿರೋ ಚಿಕ್ಕೋಡಿ ತಾಲೂಕಿನ ಒಂದು ಅಂಕ್ಲಿ ಗ್ರಾಮ ಏನಿದೆ, ಈ ಅಂಕ್ಲಿ ಗ್ರಾಮದಲ್ಲಿ ನಿಮ್ಮದು ಎಷ್ಟನೇ ವರ್ಷದ ಸರ್ ಇದು ಒಂದು ಮೊಬೈಲ್ ಶಾಪ್ ಆಗಿರ್ಬೋದು, ಜನರಿಗೆ ಸಿಗುವಂಥ ಒಂದು ಪ್ರಾಡಕ್ಟ್ಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಟಿ ವಿಗಳಾಗಿರ್ಬೋದು, ಫ್ರಿಜ್ಗಳಾಗಿರ್ಬೋದು, ಯಾವ ರೀತಿ ಸರ್ ನೀವು ಜನರಿಗೆ ಅನುಕೂಲ ಮಾಡಿ ಕೊಡ್ತೀರಾ? ಈಗ ಸುಮಾರು ಒಂದು 15 ವರ್ಷ ಆಯಿತು ಶಾಪ್ ಇದೆ ಇಲ್ಲಿ ಅಂಗಡಿ ಒಳಗೆ. ನಮ್ಮ 2 ಬ್ರ್ಯಾಂಚ್ ಇದೆ. ಇದೊಂದು ಬ್ರ್ಯಾಂಚ್, ಇನ್ನೊಂದು ಬ್ರ್ಯಾಂಚ್ ಇದೆ. 2 ಬ್ರ್ಯಾಂಚ್ ಇದೆ. ಸುಮಾರು ಒಂದು 15 ವರ್ಷ ಆಯಿತು ನಾವು ಮೊಬೈಲ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸೊ ಕಸ್ಟಮರ್ಗೆ ಆಗೋದು ಸವಲತ್ತು ಎಲ್ಲ ಅಂದ್ರೆ ಸೇಲ್ಸ್ ಆ್ಯಂಡ್ ಸರ್ವಿಸ್ ನಮ್ಮ ಹತ್ರ ಇದೆ. ಆಮೇಲೆ ನಾವು ಸುಮಾರು ಫಸ್ಟ್ ಸ್ಟಾರ್ಟಿಂಗ್ ಆಗಿದ್ದು ನಮ್ಮದು ಮೊಬೈಲ್, ತದನಂತರ ಹೋಮ್ ಅಪ್ಲಯನ್ಸ್, ಟಿ ವಿ ಆಗಲಿ, ಫ್ರೀಜ್, ವಾಷಿಂಗ್ ಮೆಷಿನ್, ಸೊ ಇವು ಎಲ್ಲ ಸವಲತ್ತು ನಮ್ಮ ಬಜಾಜ್ ಫೈನಾನ್ಸ್, IDFC ಫೈನಾನ್ಸ್, ಇವು ಫೈನಾನ್ಸ್ ಮುಖಾಂತರ ನಾವು ನಮ್ಮ ರೈತ ಮಂದಿಗೆ ಒಂದು ಅನುಕೂಲ ಆಗಲಿ, ಸವಲತ್ತು ಆಗಲಿ, ಅದಕ್ಕೋಸ್ಕರ ಆ ದೃಷ್ಟಿಯಿಂದ ನಾವೆಲ್ಲರೂ ಅಂದ್ರೆ ಸವಲತ್ತು ಪ್ರಕಾರ ಕೊಡ್ತಾ ಇದ್ದೀವಿ. EMI ಮುಖಾಂತರ ಕೊಡ್ತೀವಿ. ಆಮೇಲೆ ಇವಾಗ ಕಾಲೇಜ್ ಸ್ಟೂಡೆಂಟ್ಗಳು ಬರ್ತಾರೆ, ಅವರಿಗೆಲ್ಲ ಯಾವ ರೀತಿ ನೀವು ಕೊಡ್ತೀರಾ? ಅವ್ರಿಗೆ ಅಂದ್ರೆ ಡಿಸ್ಕೌಂಟ್ ಮುಖಾಂತರ ಕೊಡ್ತೇವೆ. ಆನ್ಲೈನ್ಗಿಂತ ಕಮ್ಮಿ ದರದಲ್ಲಿ. ಈಗ ಆನ್ಲೈನ್ ಒಂದು ಹೆಚ್ಚು ಬರ್ತಾ ಇದೆ ಮಾರ್ಕೆಟ್ ಒಳಗೆ. ಎಲ್ಲರೂ ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಆನ್ಲೈನ್ ಬೇಡ, ನಮ್ಮ ಹತ್ರನೂ ಆಗಲಿ. ಯಾಕಂದ್ರೆ ನಾವು ಕರೋನಾ ಒಳಗೆ ತೋರಿಸಿದ್ದೀವಿ ಏನು ಆಫ್ಲೈನ್ ಸರ್ವಿಸ್ ಇದೆ, ಆನ್ಲೈನ್ ಸರ್ವಿಸ್ ಏನಿದೆ, ಇದೆಲ್ಲ ನಾವು ತೋರಿಸಿದ್ದೀವಿ ಕರೋನಾ ಒಳಗೆ. ಮತ್ತೆ ಸರ್ ಈ ಜನರಿಗೆ ಏನೇನು ಅನುಕೂಲ ಮಾಡಿಕೊಡ್ತೀರಾ? ಇಲ್ಲಿ ಆಗುವಂತಂದ್ರೆ ಮೇನ್ ಇಂಪಾರ್ಟೆಂಟ್ ಇದೆ ಸರ್ವಿಸ್. ಸರ್ವಿಸ್ಗೆ ನಾವು ಮಹತ್ವ ಕೊಡ್ತೀವಿ. ಕಸ್ಟಮರ್ ಬರ್ತಂದ್ರೆ ಸರ್ವಿಸ್ ಕೊಡೋದು ಮಹತ್ವ. ಮಾರೋದ ಒಂದು ನಾವು ಮೇನ್ ತಿಳ್ಕೊಂಗಿಲ್ಲ, ಸರ್ವಿಸ್ ಇಸ್ ಇಂಪಾರ್ಟೆಂಟ್. ಸೊ ಕಸ್ಟಮರ್ ಬರ್ತಂದ್ರೆ ಅವ್ರಿಗೆ ಸರ್ವಿಸ್ ಕೊಡೋದಾ, ನಮ್ಮ ಸೇಲ್ಸ್ ಆ್ಯಂಡ್ ಸರ್ವಿಸ್ ಒಳಗಿದೆ. ನಾವು ಕೊಡೋದಾ, ಸರ್ವಿಸ್ ಕೊಡೋದಾ, ಕಸ್ಟಮರ್ಗೆ ಯೋಗ್ಯ ಬೆಲೆದಲ್ಲಿ ಅಂತ ಮೊಬೈಲ್ ಜೊತೆ ಗಿಫ್ಟ್ ಕೊಡೋದಾ, ಮೊಬೈಲ್ ಪರ್ಸೆಂಟೇಜ್. ಬರೀ ವ್ಯಾಪಾರ ದೃಷ್ಟಿಯಿಂದ ನೋಡ್ತಾ ಇಲ್ಲ ಎಲ್ಲ ದೃಷ್ಟಿಯಿಂದ ಕೊಟ್ಟ, ಎಲ್ಲ ಗಿಫ್ಟ್ ಅದೆಲ್ಲ ಕೊಟ್ಟು ಪ್ರೊವೈಡ್ ಮಾಡಿ ಕಸ್ಟಮರ್ಗೆ ಖುಷಿ. ದೀಪಾವಳಿ, ದಸರಾ ಅವಾಗ ಗಿಫ್ಟ್ ಕೊಡಬೇಕು, ಅವಾಗ ಅಟ್ರಾಕ್ಷನ್ ಮಾಡೋಕ್ಕೂ ಇಲ್ಲ. ನಂದು 12 ತಿಂಗಳ ಪ್ರತಿಯೊಂದು ಸಲ ಡಿಸ್ಕೌಂಟ್ ಮತ್ತು ಪ್ರತಿಯೊಂದು ಜೊತೆ ಮೊಬೈಲ್ ಜೊತೆ ಗಿಫ್ಟ್ ಆಗಲಿ, ಕಸ್ಟಮರ್ ಖುಷಿ ಮಾಡಿ ಕಳಿಸ್ತೀನಿ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಇಲ್ಲಿ ಇರುವಂಥ ಚಿಕ್ಕೋಡಿ ತಾಲೂಕು ಜನತೆ ಆಗಿರ್ಬೋದು, ರಾಯಬಾಗ ತಾಲೂಕು ಜನತೆ ಆಗಿರ್ಬೋದು, ಇಲ್ಲ ಇಡೀ ಕರ್ನಾಟಕ ಜನತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಮುಖಾಂತರ? ಹಂಗೇನಿಲ್ಲ, ಈ ಥರದ ಹೆಂಗೈತಿ ಎಲ್ಲರೂ ಬಿಸ್ನೆಸ್ ಮಾಡ್ತಾರ. ಬಟ್ ನಮ್ದು ಹೆಂಗೈತಿ ಒಂದು ವ್ಯವಹಾರ ಅಂದ್ರೆ ವಿಶ್ವಾಸಲೆ ಯಾವ ಪ್ರಾಡಕ್ಟ್ ಚಲೋ ಇದೆ ಅದು ಕಸ್ಟಮರ್ ನಮ್ಗೆ ನೋಡಿ ಹೋಗ್ತಾರೆ. ಪ್ರಾಡಕ್ಟ್ ನೋಡಿ ಹೋಗಂಗಿಲ್ಲ, ಇದೊಂದು ಮಹತ್ವ ಇದೆ. ಪ್ರಾಡಕ್ಟ್ ಯಾವ ಚಲೋ ಇದೆ, ಏನಿದೆ ಅದ್ರ ಬದಲು ನಾವು ಹೇಳ್ತೀವಿ ಇದು ಚಲೋ ಇದೆ, ಇದು ಒಯ್ಯಿರಿ, ನಮ್ ಗ್ಯಾರಂಟಿ ಮ್ಯಾಗ ಒಯ್ತಾರೆ. ಸೊ ನಮಗೆ ಇದು ವಿಶ್ವಾಸಕ್ಕೆ ಕೊಡ್ತೇವೆ, ಅದ್ರ ನಂತರ ಅದ್ರ ತಕ್ಕಂಗೆ ಸರ್ವಿಸ್ ಚಲೋ ಕೊಡ್ತೇವೆ. ಸೊ ಇದನ್ನ ನಾವು ಹೇಳೋದು ಇಚ್ಛೆ ಪಡ್ತೀವಿ. ಬರ್ರಿ ಒಂದ್ಸಲ ಭೇಟಿ ಕೊಡ್ರಿ, ಡಿಸ್ಕೌಂಟ್ ಇದೆ ಕೂಡ, ಅದ್ರ ಜೊತೆ ಗಿಫ್ಟ್ನು ಕೂಡ ಇದೆ. ಸೊ 15 ಸಹಿತ ನಾವೆಲ್ಲ ವಿಶ್ವಾಸ ಗಳಿಸ್ಕೊಂಡಿದ್ದೀವಿ ಕಸ್ಟಮರ್. ಸ್ಟಾರ್ಟ್. ನಮಸ್ಕಾರ. ಇಲ್ಲಿ ಏನು ಎಕ್ಸ್ಚೇಂಜ್ ಆಫರ್ ಎಲ್ಲ ಕಡೆ ನೋಡ್ತಾ ಇರ್ತೀವಿ ನಾವು. ಎಕ್ಸ್ಚೇಂಜ್ ಆಫರ್ ಕೂಡ ನಿಮ್ಮಲ್ಲಿ ಇದೆ. ಅದೇ ಎಕ್ಸ್ಚೇಂಜ್ ಆಫರ್ ಯಾವ ರೀತಿ ಇರುತ್ತೆ? ಎಷ್ಟು ಮಟ್ಟಿಗೆ ಎಕ್ಸ್ಚೇಂಜ್ ಆಫರ್? ಎಕ್ಸ್ಚೇಂಜ್ ಆಫರ್ ಅಂದ್ರೆ ಏನ, ಅದ್ರದ ಮೊಬೈಲ್ ನೋಡಿ ಅವ್ರದ ಅಂದ್ರೆ ವ್ಯಾಲ್ಯೂಷನ್ ನೋಡಿ ನಾವು ಮಾಡ್ತೀವಿ. ಮೊಬೈಲ್ ಕಂಡೀಷನ್ ಹೆಂಗಿದೆ, ಏನಿದೆ ಅದು ನೋಡಿ ಚಲೋ ದರದಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ತೀವಿ. ತಗೊಂಡು ಕಸ್ಟಮರ್ಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ.
ಅದೇನು ಪ್ರಶ್ನೆ ಇಲ್ಲ. ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತೀವಿ. ಮೊಬೈಲ್ ಆಗಲಿ, ಟಿ ವಿ ಆಗಲಿ, ಫ್ರಿಜ್ ಆಗಲಿ, ಅದು ಎಕ್ಸ್ಚೇಂಜ್ ಮಾಡ್ತೀವಿ ಹಳೇದು. ಅದು ಕೂಡ ನಮ್ಮ ಹೆಸರು ಸರ್? ಇಮ್ರಾನ್ ಸ್ಟಾರ್ ಮೊಬೈಲ್ ಗ್ಯಾಲರಿ ಅಂಕ್ಲಿ, ಬಸ್ ಸ್ಟ್ಯಾಂಡ್ ಅಪೋಸಿಟ್, ಕಿತ್ತೂರು ರಾಣಿ ಚೆನ್ನಮ್ಮ ಅಂಕ್ಲಿ.